ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮುಂದುವರೆದಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ಗಳ ಮೇಲೆ ಮುಂದುವರೆದಿರ್ತಕ್ಕಂಥದ್ದು ದಾಳಿ. ಆಹಾರ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜಂಕ್ ಫುಡ್ ಮಳಿಗೆಗಳ ಮೇಲೂ ಆಹಾರ ಇಲಾಖೆ ದಾಳಿ ಮಾಡಿದೆ. ಮೇಕ್ ಡೊನಾಲ್ಡ್ ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿರುವ ಮೇಕ್ ಡೊನಾಲ್ಡ್ ರೆಸ್ಟೋರೆಂಟ್ ಅದರ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸ್ವೀಟ್ ಕಾರ್ನ್, ಮಿಲ್ಕ್, ಬಟರ್, ಬನ್ ಸ್ಯಾಂಪಲ್ ಅನ್ನು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಎಂಜಿ ರಸ್ತೆಯಲ್ಲಿರುವ ರೆಡಿಷನ್ ಬ್ಲೂ ಹೋಟೆಲ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಬೊಮ್ಮನಹಳ್ಳಿಯ ಫುಡ್ ಸಪ್ಲೈ ಗೌಡನ್ ಮೇಲೆ ದಾಳಿ ಮಾಡಲಾಗಿದೆ. ಎಲ್ಲ ಕಡೆ ಕೂಡ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿಯಾಗಿದೆ. ಆಹಾರ ಗುಣಮಟ್ಟ, ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳಿಂದ ವರದಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಫುಡ್ ಸ್ಯಾಂಪಲ್ ಲ್ಯಾಬ್ಗೆ ರವಾನಿಸಿದ್ದಾರೆ ಅಧಿಕಾರಿಗಳು. ವೀಕ್ಷಕರೇ, ನಿನ್ನೆ ಇಂದು ಕೂಡ ಭರ್ಜರಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲೆಲ್ಲಿ ಸುರಕ್ಷಿತವಾದ ಆಹಾರ ಸಿಗೋದಿಲ್ವೋ, ಹೆಚ್ಚಿಗೆ ಬಿಲ್ಲನ್ನು ಕೊಟ್ಟು ಗ್ರಾಹಕರಿಗೆ ಒಳ್ಳೆ ಆಹಾರವನ್ನು ಕೊಡೋದಿಲ್ವೋ, ಆ ಎಲ್ಲ ಕಡೆನೂ ಕೂಡ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿನ ತರಕಾರಿ ಯಾವ ರೀತಿ ಇರುತ್ತೆ ಗೊತ್ತಾ? ಅಲ್ಲಿ ಬಿಲ್ ಮಾತ್ರ ಇಷ್ಟು ಉದ್ದ ಕೊಡ್ತಾರೆ, ಬಟ್ ಅಲ್ಲಿ ಬಳಸುವ ತರಕಾರಿ, ಇರುವ ಸ್ವಚ್ಛತೆ, ಆ ಕಿಚನ್ ನೋಡೋದಕ್ಕೂ ಆಗೋದಿಲ್ಲ. ಆ ರೀತಿ ಇರುತ್ತೆ. ಅಲ್ಲಿ ಸ್ವಲ್ಪನೂ ಹೈಜೀನ್ ಮೇಂಟೈನ್ ಮಾಡೋದಿಲ್ಲ. ಆ ರೀತಿಯ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸ್ಟಾರ್ ಹೋಟೆಲ್ಗಳು ಅವೆಲ್ಲ ಸ್ಟಾರ್ ಹೋಟೆಲ್ಗಳು ಹೇಳ್ಕೊಳ್ಳೋಕ್ಕಷ್ಟೇ. ಸೊ ಅಲ್ಲಿ ಸ್ವಚ್ಛತೆ ಇರೋದಿಲ್ಲ, ಆಹಾರ ಕ್ವಾಲಿಟಿ ಇರೋದಿಲ್ಲ. ಈಗ ಅಧಿಕಾರಿಗಳು ಅಂತಹ ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳಿಸಿದ್ದಾರೆ. ಸೊ ಸ್ಯಾಂಪಲ್ ಬಂದ ನಂತರ ಆ ಫುಡ್ ಹೇಗಿದೆ, ಎಂತ ಇದೆ, ಏನಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಾದ ಮೇಲೆ ಕ್ರಮವನ್ನು ವಹಿಸ್ತಾರೆ ಆ ಹೋಟೆಲ್ಗಳ ಮೇಲೆ. ನೋಡಿ, ನಿನ್ನೆಯಿಂದ ಕೂಡ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಾ ಇದ್ದಾರೆ ಇಂಥ ಹೋಟೆಲ್ಗಳ ಮೇಲೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳು ಇಂಥ ಹೋಟೆಲ್ಗಳ ಮೇಲೆ, ಸ್ಟಾರ್ ಹೋಟೆಲ್ಗಳ ಮೇಲೆ, ಜಂಕ್ ಫುಡ್ಗಳ ಎಲ್ಲೆಲ್ಲಿ ಸಿಗ್ತವೋ ಅವೆಲ್ಲಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾದೇವ್ ದಿಗ್ಗಾವ್, ಈ ತರ ಒಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು FSSI ಅಧಿಕಾರಿಗಳು ಇದೆ ಮೊದಲೆಲ್ಲ ಸುಮಾರು ಬಾರಿ ಈ ಒಂದು ಪಂಚತಾರ ಹೋಟೆಲ್ಗಳ ಮೇಲೆ, ಐಷಾರಾಮಿ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು, ಯಾಕಂದ್ರೆ ಪ್ರಸ್ತುತವಾಗಿ ಸ್ವಲ್ಪ ಆರೋಗ್ಯ ಸಚಿವ ಸ್ವಲ್ಪ ಆಕ್ಟಿವ್ ಆಗಿರುವ ಕಾರಣದಿಂದ ಅಧಿಕಾರಿಗಳಿಗೆ ಒಂದು ಫುಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಏನಾದ್ರೂ ಆಗಲಿ ಜನಗಳಿಗೆ ಒಳ್ಳೆ ಆರೋಗ್ಯ ಬೇಕು, ನೀವು ಜಂಕ್ ಫುಡ್ಗಳನ್ನ ಮತ್ತೆ ಈ ಕಲಬೆರಕೆ ಫುಡ್ಗಳನ್ನ ಮತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪದಾರ್ಥಗಳು ಬಳಸಿ ಮಾಡ್ತಕ್ಕಂಥ ಈ ಒಂದು ಅಂಗಡಿಗಳ ಮೇಲೆ ದಾಳಿ ಮಾಡಿ ಅಂತ ಫ್ರೀ ಹ್ಯಾಂಡ್ ಏನು ಕೊಟ್ಟಿದೆ. ಸೊ ಆ ಒಂದು ಕಾರಣಕ್ಕೆ ಅಧಿಕಾರಿಗಳು ಆಕ್ಟಿವ್ ಆಗಿ ಒಂದು ರಜೆ ದಿನವನ್ನು ಲೆಕ್ಕಿಸದೆ ಇದೀಗ ದಾಳಿಯನ್ನು ಮುಂದುವರಿಸಿದ್ದಾರೆ. ಆದ್ರೆ ಇವತ್ತು ಒಂದು ದಾಳಿ ಮಾಡ್ತಕ್ಕಂಥದ್ದು ಇದೇನು ಹೊಸಲ್ಲ, ಸಾಕಷ್ಟು ಬಾರಿ ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಈ ಒಂದು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಎಷ್ಟೋ ಹೋಟೆಲ್ ದಾಳಿ ಮಾಡ್ತಾರೆ. ಆದ್ರೆ ಅದು ಪ್ರತಿಫಲ ಏನು? ಈಗ ಸುಮಾರು ಬಾರಿ ಈ ತರ ದಾಳಿ ಮಾಡಿದರೆ ಯಾಕೆ ಹೋಟೆಲ್ಗಳು ಕ್ಲೋಸ್ ಆಗ್ತಿಲ್ಲ? ಒಂದು ನೋಟಿಸ್ ಕೊಟ್ಟವ್ರು ಯಾಕೆ ಕ್ಲೋಸ್ ಮಾಡ್ತಿಲ್ಲ? ದಂಡ ಹಾಕ್ತಾರೆ. ದಂಡ ಹಾಕಿದ್ರೆ ಎಷ್ಟು ಹಾಕ್ತಾರೆ? ಬರೀ 5,000 10,000 ಹಾಕ್ತಾರೆ. ಆ ದಂಡವನ್ನು ಅವ್ರಿಗೆ ಬರ್ಸೋದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗ್ಬೇಕಲ್ಲ, ಆಕ್ಷನ್ ಆಗ್ಬೇಕಲ್ಲ. ಅದೇ ಒಬ್ಬ ರೋಡ್ ಸೈಡ್ ಇರ್ತಕ್ಕಂಥ ಅಂಗಡಿಗಳು ಮಾತ್ರ ತೆರವು ಮಾಡ್ತಾರೆ, ಫುಟ್ಪಾತ್ ತೆರವು ಮಾಡ್ತಾರೆ, ಅಂಥವ್ರಿಗೆ ಮಾತ್ರ ದಂಡಾಸ್ತ್ರ. ಅದ್ರ ಇವ್ರುಗಳಿಗೆ ಯಾಕಾಗಲ್ಲ ಅಂದ್ರೆ ಈ ಒಂದು ಪಂಚತಾರ ಹೋಟೆಲ್ ನಡೆಸ್ತಕ್ಕಂಥದ್ದವರು ಸರ್ಕಾರದ ಒಂದು ಭಾಗವಾಗಿ ಅಂಥವ್ರ ಪಾರ್ಟ್ನರ್ ಆಗಿರ್ತಾರೆ. ಆ ಒಂದು ಕಾರಣಕ್ಕೆ ಈ ಒಂದು ಅಧಿಕಾರಿಗಳಿಗೆ ಅಷ್ಟೊಂದು ಫ್ರೀ ಹ್ಯಾಂಡ್ ಕೊಡಲ್ಲ, ಬರೀ ನೋಟಿಸ್ ಅಷ್ಟು ಕೊಟ್ಟು ಸುಮ್ಮನೆ ಆಗ್ತಾರೆ. ಆದ್ರೆ ಒಂದು ನೋಟಿಸ್ ಕೊಟ್ಟಾದ್ಮೇಲೆ ಒಂದು ಆಕ್ಷನ್ ಆಗಬೇಕು, ಸೀಸ್ ಮಾಡಬೇಕು, ಆ ಒಂದು ಲೈಸೆನ್ಸ್ನ ರದ್ದು ಮಾಡಬೇಕು ಅಥವಾ ಸಸ್ಪೆನ್ಷನ್ ಮಾಡಬೇಕು. ಮತ್ತೆ ಕೆಲವೊಂದಿಷ್ಟು ನಿಯಮಗಳನ್ನು ಬಾಹಿರವಾಗಿ ಇದು ಮಾಡಿರ್ತಾರೆ, ಅವುಗಳನ್ನ ಮಾಡ್ಬೇಕು. ಆದ್ರೆ ಮಾಡ್ತಾ ಇಲ್ಲ ಸಾರಿಗೆ, ಅಂದ್ರೆ ಪ್ರಸ್ತುತವಾಗಿ ಆಹಾರ ಇಲಾಖೆ. ಸೊ ಆ ಒಂದು ಕಾರಣಕ್ಕೆ ಇದೀಗ ಒಂದು ಸರ್ಕಾರ ಏನೇ ಮಾಡಿದ್ರು ಅದು ಮತ್ತೆ ಜನಗಳ ದೃಷ್ಟಿಗೆ ಕೇವಲ ಮಾಧ್ಯಮದಲ್ಲಿ ಕಾರಣಕ್ಕೆ ಮಾಡ್ತಾರೆ. ಜೊತೆಗೆ
ಜೊತೆಗೆ ಒಂದು ವಾರದಲ್ಲಿ 2 ದಿನ ಮಾಡಿ 1 ದಿನ ಮಾಡಿ ಸುಮ್ಮನೆ ಆಗ್ತಾರೆ, ಮತ್ತೆ 4ನೇ ದಿನ ಅದೇ ಪರಿಸ್ಥಿತಿ ಇರ್ತದೆ ಅನ್ನೋದು ಜನಗಳ ಭಾವನೆಯೂ ಆಗಿದೆ. ಸೊ ಹೀಗಾಗಿ ಜನಗಳ ಭಾವನೆ ಇದೆಲ್ಲ ಹೋಗ್ಬೇಕಂದ್ರೆ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಾಗಿರೋದು ಇಷ್ಟೇ. ಯಾವುದೇ ಒಂದು ಒತ್ತಡಕ್ಕೆ ಮಣದೇನೆ ಒಂದು ಯಾವ ಹೋಟೆಲ್ ಆಗಿರ್ತದೆ ಆ ಒಂದು ಹೋಟೆಲ್ಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ಅವ್ರ ಲೈಸೆನ್ಸ್ ಅನ್ನು ಸಸ್ಪೆನ್ಷನ್ ಮಾಡಬೇಕು, ಜೊತೆಗೆ ಹೋಟೆಲ್ಗೆ ಬೀಗ ಹಾಕಬೇಕು. ಅಂದಾಗ ಮಾತ್ರ ಈ ತರ ಒಂದು ಕಲಬೆರಕೆ ಫುಡ್ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪದಾರ್ಥಗಳು ಬರ್ತಕ್ಕಂಥ ಹೋಟೆಲ್ಗಳ ಹಾವಳಿ ಕಮ್ಮಿ ಆಗುತ್ತೆ. ಇಲ್ಲದೆ ಹೋದಲ್ಲಿ ಮತ್ತು ಈ ತರ ಹೋಟೆಲ್ಗಳದ್ದು ಒಂದಿನ ಸುಮ್ಮನೆ ಆಗ್ತಾರೆ, 2ನೇ ದಿನಕ್ಕೆ ಅದೇ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ನಿನ್ನೆ ನೋಡಿ ಒಂದು 5 ಸ್ಟಾರ್ ಹೋಟೆಲ್ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 31 ಲೀಟರ್ ಎಕ್ಸ್ಪೈರ್ ಆಗಿರ್ತಕ್ಕಂಥ ಹಾಲುಗಳು ಸಿಕ್ಕಿದೆ. ಹಾಗಾದ್ರೆ ಆ ಒಂದು ಹಾಲುಗಳು ಸಿಕ್ಕಿದೆ, ಮತ್ತೆ ಈರುಳ್ಳಿ ಕೆಟ್ಟೋಗಿರೋದು, ಮತ್ತೆ ಆಲೂಗಡ್ಡೆ ಕೆಟ್ಟೋಗಿರೋದು, ಅವ್ರ ಮೇಲೆ ಒಂದು ಆಕ್ಷನ್ ತಗೋಬೇಕಲ್ಲ. ಆದ್ರೆ ಯಾಕೆ ತಗೊಳ್ಳಿದೆ? ಸುಮ್ಮನೆ ಫೈನ್ ಹಾಕಿ ಬರೋದಾ? ಸುಮ್ಮನೆ ಈ ಒಂದು ಅಧಿಕಾರಿಗಳು ಒಂದು ಮಾಧ್ಯಮಗಳ ಮುಂದೆ ಕಾಣೋಕೆ, ಜೊತೆಗೆ ಜನರ ದೃಷ್ಟಿನ ಈ ಕಡೆ ಸೆಳೆಯೋಕೆ ಮಾಡ್ತಾರೆ ಹೊರತು ಒಂದು ನಿಜವಾಗಿ ಜನರ ದೃಷ್ಟಿಯಿಂದ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಮಾಡ್ತಾಯಿಲ್ಲ. ಒಂದು ವೇಳೆ ಆ ಥರ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಒಂದು ಬೇರೆ ಬೇರೆ ಕಾರಣಗಳಿಂದ ಒಂದು ಲಾಬಿಯಿಂದ ಮೂಲಕ ಅವ್ರನ್ನ ಎತ್ತಂಗಡಿ ಮಾಡುವಂಥ ಕೆಲಸಗಳು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳದವರು ಮಾಡ್ತಾರೆ. ಸೊ ಹೀಗಾಗಿ ಅಧಿಕಾರಿಗಳು ಏನೇ ಮಾಡಿದ್ರು ಅದು ಸಾರ್ವಜನಿಕರ ಕಣ್ಣಲ್ಲಿ ಒಂಥರ ಒಂದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಿರ್ತಾರ, ಅಂದ್ರೆ ಇವು ಮಾಡಿದಿರತ್ತಾರ, ಒಂದಿನ ಮಾಡ್ತೀವಿ 3 ದಿನ ಸುಮ್ಮನೆ ಆಗ್ತಾರೆ ಅನ್ನೋ ದೃಷ್ಟಿಕೋನದಿಂದ ಒಂದು ಜನಗಳು ಅದೇ ತರ ತಿಳ್ಕೊಂಡು ಸುಮ್ಮನೆ ಆಗ್ತಾರೆ. ಮಹಾದೇವ್. ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.